ನಮ್ಮ ಹೆಸರು ಷಡಕ್ಷರಿ. ಎಷ್ಟು ವರ್ಷ ಆಯ್ತು ಸರ್ ತಾವು ಬಂದಿಲ್ಲಿ? 3 years. ಯಾಕೆ ಮಾಡ್ತೀರಾ? ಮಾಡ್ತೀವಿ. ಇದು ಆಫೀಸ್ ಗೌರ್ಮೆಂಟ್ ಆಫೀಸ್, ಗೌರ್ಮೆಂಟ್ ಆಫೀಸ್ ಅಲ್ಲೇ ಮಾಡ್ಬೇಕು. ಜಾಸ್ತಿ ಮಾತಾಡೋದಲ್ಲ, ಕಾನೂನು ಬದ್ಧಗೆ ಮಾತಾಡ್ತೀನಿ. ಫಸ್ಟ್ ಆವಾಜ್ ಹಾಕೋದನ್ನ ನಿಲ್ಸಿ. ಸರ್ ಆವಾಜ್ ಆಗ್ತಾ ಇಲ್ಲ. ನಾನ್ ನಿಮ್ಗೆ ಏನ್ ಬೇಕು ಕೇಳಿ. ನಾನು ಎಲ್ಲ ಕೇಳ್ತಾ ಇದ್ದೇನೆ, ಆನ್ಸರ್ ಮಾಡಿ. ಫಸ್ಟ್ ನಿಮ್ಮ ಹೆಸರೇನು? ನನ್ನ ಹೆಸರು ನಾನು ಹೇಳಿಲ್ಲ, ಲಾಕಿ ಇದೆಯಲ್ಲ ಷಡಕ್ಷರಿ. ಐಡಿ ಕಾರ್ಡ್ ಯಾಕೆ ಹಾಕಿಲ್ಲ? ಐಡಿ ಕಾರ್ಡ್ ಯಾಕೆ ಹಾಕಿಲ್ಲ? ಹಾಕೊಳ್ಳಿ ಫಸ್ಟ್, ಹಾಕೊಳ್ಳಿ ಸರ್. ನೀವಿರೋದು ಆಯುಷ್ ಇಲಾಖೆಯಲ್ಲಿ, ನಾನೊಬ್ಬ ಡಾಕ್ಟ್ರು. ಹೌದು, ಗೊತ್ತಿದೆ ಸರ್. ಗೊತ್ತಾಯ್ತಾ? ನಮ್ಮ ಬಗ್ಗೆ ಗೊತ್ತಾಯ್ತು. KPM ನೋಡಿದ್ವಿ. ಆಯ್ತು. ಇವರು ಸರ್ ಕೇಳಿ ಸರ್, ಗೌರವ ಕೊಟ್ಟು ಗೌರವ ತಗೊಳ್ಳೋಣ ಇಬ್ರು. ಹೇಳಿ ಸರ್. ಅರ್ಥ ಆಯ್ತಾ? ಐಡಿ ಕಾರ್ಡ್ ಟೇಬಲ್ ಇಟ್ಕೊಬಿಡಿ ಸರ್, ಕಟ್ಗೆ ಹಾಕೊಂಬಿಡಿ. ಯಾಕಂದ್ರೆ ಸರ್ಕಾರಿ ಸಂಬಳ ತಿಂತಾ ಇರೋದು, ಮತ್ತೆ ನಿಮ್ಗೆ ಒಳ್ಳೆ ಕೆಲಸ ಅದು, ದೇವ್ರು ಕೊಟ್ಟಿರುವಂತದ್ದು. ಇವ್ರಿಗೆ ಯಾರಿಗೂ ಸರ್ಕಾರ ಕೆಲಸ ಕೊಟ್ಟಿಲ್ಲ ನೋಡಿ, ಇವ್ರಿಗೆ ಭಗವಂತ ಕೊಟ್ಟಿರುವಂತದ್ದು ನಿಮ್ಗೆ. ಇವ್ರ ಪರಿಚಯ ಇಲ್ಲ ನಿಮ್ಗೆ? ಈಗ ಪರಿಚಯ ಇಲ್ಲ, ನೆನ್ನೆ ಬಂದ್ರು, ನೆನ್ನೆ ಪರಿಚಯ ಆಗಿದೆ. ಹೇಳಿ ಏನಾಯ್ತು? ಏನಾಯ್ತು? ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಕ್ಕೆ. ಏನ್ ಡಾಕ್ಯುಮೆಂಟ್ಸ್? ಕರೆಕ್ಟ್. DO ಯಾರು? ಶಾಂತಲಾಲ್. ಓಕೆ. ನೀವೇನಾಗ್ಬೇಕು ಸರ್ ಅವ್ರಿಗೆ? ಅಸಿಸ್ಟೆಂಟ್. ಆಫೀಸಿಗೆ ಹೇಳಿ. ಅಂದ್ರೆ ಕಂಪಲ್ಸರಿ ಶರ್ಟ್ ಹಿಡಿಬೇಕು, ಕೀ ತಂದು ಕೊಡಬೇಕು. ಕೀ ತಂದು ಕೊಟ್ಮೇಲೆ ನಿಮಗೆ KPM ನಾನು ಕೊಡ್ತೀನಿ ಅಂತ ಹೇಳಿ. ಯಾರು? KPM ಕೊಡ್ತೀನಿ. ಅದು ಒರಿಜಿನಲ್ ಇಲ್ಲೇ ಇರುತ್ತೆ ಅಂತ ಹೇಳಿ. KPM ಸರ್ಟಿಫಿಕೇಟ್ ಒರಿಜಿನಲ್ ಕೊಡ್ಬೇಕಂದ್ರೆ ಅವರು ಒರಿಜಿನಲ್ ಅಲ್ಲೇ ಇದೆ ಸರ್. ಎಲ್ಲಿ ಹತ್ರ ಇದೆ? ಅಲ್ಲಿ ಮೇಡಮ್ ಹತ್ರ ಇದೆ. ಓಕೆ. ಇಸ್ಕೊಂಡಿದ್ದು ಯಾರು? ಮೇಡಮ್ ಇಸ್ಕೊಂಡ. ಓಕೆ ಆಯ್ತು. ಈಗ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಒರಿಜಿನಲ್ ಸರ್ಟಿಫಿಕೇಟ್ ನೀವು ಕೀ ಹಾಕಿ ತೊಗೊಂಡ್ಮೇಲೆ ಕೊಡ್ತೀನಿ ಅಂತ ಹೇಳಿ. ಮತ್ತೇನಂದ್ರು? FIR ಮಾಡಿಸಿ. FIR ಓಪನ್ ಮಾಡಿದೆ. FIR ಮಾಡಿಸ್ತೀನಿ. ಮತ್ತೇನಂದ್ರು? ಎಲ್ಲಿಂದ ಬಂದು? ಎಲ್ಲಿಂದ ಬಂದು ಏನು ಧೈರ್ಯ ಆಯ್ತು ನಿಮಗೆ? ಎಲ್ಲಿಂದ ಬಂದಿರ್ತೀರ? ಏನು ಧೈರ್ಯ? ಏನ್ ಮಾಡಿದ್ರು? ನಾವಲ್ಲ, ಮೇಡಮ್ ಮಾತಾಡಿದಾರೆ. ಮೇಡಮ್ ಕೇಳಿ. ನೀವೇ ಮೊದಲು ಹೇಳ್ತಾ ಇದ್ದಾರೆ ಅವರು. ನೀವು ಅಲ್ಲಿ ಕೂತ್ಕೊಂಡು ನಾವು ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ ಸರ್. ಕೂತ್ಕೊತೀನಿ ಸರ್, ಇವರು ಆಯುರ್ವೇದ ಡಾಕ್ಟ್ರು. ಈಗ ನನಗಿಂತ ನೀವು ಸೀನಿಯರ್ ಸರ್. ಅಲ್ಲ, ನನಗಿಂತ ನೀವು ಸೀನಿಯರ್. ಕೇಳಿ ಸರ್ ಒಂದು ನಿಮಿಷ. ನೀವು KPM ಬಂದಾಗೆ ಹೇಳಿದ್ದೀರಾ, ಪ್ರತಿ ಸರಿ ಸರ್ ನಮ್ಮ ಆಯುರ್ವೇದ ಪದ್ಧತಿನ ಹಾಳು ಮಾಡ್ತಿದ್ರೆ. ಜಗದೀಶ್ ಸರ್ ಹತ್ರ 2 ಸರಿ ಬಂದಿದ್ದೀನಿ ತಾವು, ಅಲ್ಲೂ ಹೇಳಿದೆ, ಓಪನ್ ಮೀಟಿಂಗ್ ಅಲ್ಲಿ ಹೇಳಿದೆ ಸರ್. ನಾವು ನೋಡಿ ಸರ್, ನಾನು ಹೇಳ್ತಾ ಇದ್ದೀನಿ ಸರ್, ನನಗೆ ನಿಮ್ದು ಮಾನ ಹಾಳು ಮಾಡ್ಬೇಕು, ನಿಮ್ಗೆ ತೊಂದರೆ ಕೊಡ್ಬೇಕು, ನಿಮ್ಗೆ ಏನೋ ಮಾಡ್ಬೇಕು ಅನ್ನೋದಲ್ಲ. ನೀವು 35-36 ವರ್ಷ, 15 ವರ್ಷ ಪ್ರಾಕ್ಟೀಸ್ ಮಾಡಿದ ವ್ಯಕ್ತಿ ಇದೆ. 100 ಪೇಷಂಟ್ ನೋಡ್ತಾನೆ. ಅವ್ನು ಆಗದೇ ಇರೋರು ಅಷ್ಟೇ ಇದ್ದಾರೆ, ಆಗೋರು ಅಷ್ಟೇ ಇದ್ದಾರೆ. ಈಗ ನಮ್ಮಂತವನ ಪಾಪ ಗೊತ್ತಿಲ್ಲ, ಆ ವ್ಯಕ್ತಿ ನನ್ನ ಅಪ್ರೋಚ್ ಮಾಡಿ ಹೇಳಿದ, ಈ ಷಡಕ್ಷರಿ ಅವ್ರು ಹಿಂಗೆ ಹೇಳ್ತಾರೆ ಅಂತ. ನಾನು ಹೇಳಿದೆ, ಸರ್ಕಾರಿ ನೌಕರರ ಅಷ್ಟು ಮೆರೆಯಕ್ಕಾಗಲ್ಲ. ಸರ್ಕಾರ ನೋಡಿ ಸರ್, ನಾನು ಹೇಳ್ತಾ ಇದ್ದೀನಿ, ಸರ್ಕಾರಿ ನೌಕರ ಏನ್ ಮಾಡ್ತಾರೆ ಗೊತ್ತಾ? ಸಂಬಳ ನನ್ನ ಹಕ್ಕು, ಗಿಂಬಳ ನನ್ನ ತಾಕತ್ತು, ಕೆಲಸ ನನ್ನ ಮರ್ಜಿ. ಸರ್ ಇದೇ ತರ ಮಾತಾಡುವಂತದ್ದು. ಕೇಳಿಲ್ಲ ಒಂದ್ ನಿಮಿಷ. ಇವ್ರು ಹೇಳಿಲ್ಲ, ನೀವ್ ಹೇಳಿಲ್ಲ, ಬಹಳ ಜನ ಹಂಗೆ ಮಾಡೋದು. ನಾನು ಬಹಳ ಆಫೀಸ್ ಹೋಗಿದ್ದೀನಿ, ಬಹಳ ಜನ ಹೋದಾಗ ಇದೇ ಸರ್. ಅವ್ರು ಏನ್ ಗೊತ್ತಾ ಸರ್ ಟೋನು? ನೀನ್ ಏನ್ ಮಾಡ್ಕೋತೀಯಪ್ಪ? ಲೋಕಾಯುಕ್ತ ಹೋಗ್ತೀಯಾ, ಕೋರ್ಟಿಗೆ ಹೋಗ್ತೀಯಾ, ಪೊಲೀಸ್ ಸ್ಟೇಷನ್ ಹೋಗ್ತೀಯಾ? ಈ ತರ ಎದುರಿಸ್ತಾರಲ್ಲ ಸರ್, ನಮ್ಮ ಮುಂದೆ ನಡೆಯಲ್ಲ ಸರ್. ಲೋನಿ ಸ್ಪೀಕರ್ ಮಾತಾಡೋಣ. ನಾನು ನಿಮ್ಗೆ ಗೌರವದಿಂದ ಯಾವ ತರ ಮಾಡ್ತೀನಿ, ಸ್ವೆಟರ್ ಹಾಕ್ತೀನಿ, FIR ಮಾಡ್ತೀನಿ, ಕ್ಲೋಸ್ ಮಾಡ್ಕೊಂಡು ಕೀ ತಂದು ಕೊಡಿ ಅಂತ ಹೇಳಿದ್ವಿ ಮೇಡಮ್. ಅದು ನಿಮ್ದಲ್ಲ, ಮೇಡಮ್ ಹೇಳಿದ್ವಿ ಈ ತರ. ನೆಕ್ಸ್ಟ್ ಯಾವ್ದು ನೋಡಿ ಸರ್, ಮೇಡಮ್ ಇದು ಮಾಡ್ತಾರೆ. DHOಗೆ ಮಾಹಿತಿ ಲೆಟರ್ ಬರೀತೀವಿ. DHO ಇಂದ ಬಂದಾದ್ಮೇಲೆ ಸರ್ಕಾರಕ್ಕೆ ವರದಿ ಕೊಡ್ಬೇಕು ನಾವು. ಅದಾದ್ಮೇಲೆ ಅದೇನ್ ಡಿಸಿಷನ್ ಆಗುತ್ತೆ DC ಮೆಂಬರ್, DC ಚೇರ್ಪರ್ಸನ್ ಅದು ಬೇರೆ ಸರ್. ಅಂತ ಲೆಟರ್ ಬರ್ತೀವಿ, ಸರ್ಕಾರಕ್ಕೆ ವರದಿ ಕೊಡ್ಬೇಕು, ಸರ್ಕಾರಕ್ಕೆ ವರದಿ ಕೊಡಿ ಅಂತ ಹೇಳಿದ್ರೆ ನನಗೆ. ನಾನು ಇದನ್ನ ಮಾಡ್ಬೇಕು. ಕಾನೂನು ಕೆಲಸ ಮಾಡೋದಕ್ಕೆ, ನಿಮ್ ಕೆಲಸ ಮಾಡೋದಕ್ಕೆ ನಾನು ಅಡ್ಡಿಪಡಿಸಕ್ಕಾಗಲ್ಲ, ಇನ್ನೊಬ್ಬ ಅಡ್ಡಿಪಡಿಸಕ್ಕಾಗಲ್ಲ. ಅಡ್ಡಿಪಡಿಸಿದ್ರೆ ಅದೇ ಬೇರೆ ಲೆಕ್ಕ ಇರುತ್ತೆ. ಸರ್ಕಾರಿ ಆಫೀಸರ್ನೇ ಅನಧಿಕೃತವಾಗಿ, ಅನ್ಯಾಯವಾಗಿ, ಕಾನೂನು ಬಾಹಿರವಾಗಿ ಕೇಳಿ ಏನಾಗುತ್ತೆ ಸರ್? ಇವರೊಬ್ರು ಇದ್ದಾರೆ, ಇವ್ರು ರವೀಂದ್ರ ಅಂತ, ಅಲ್ಲೊಬ್ರು ರವಿಕುಮಾರ್, ಇವರೆಲ್ಲ ಆಯುಷ್ ಡಾಕ್ಟರ್ಸ್. ಕಾನೂನುಬದ್ಧವಾಗಿ ಗೌರವಯುತವಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಾನು ಲಾಕ್ ಮಾಡ್ತೀನಿ, FIR ಮಾಡ್ತಿದ್ರೆ ಸರ್ ತಪ್ಪು ಸರ್. ನಾನು ಬೋರ್ಡ್ ಅಲ್ಲಿ ಇದ್ದೆ. ನೀವು ಜೀವನ ಹಂಗಲ್ಲ ಸರ್. ನಾನು ಇಲ್ಲ ಸರ್, ಇಲ್ಲ ಸರ್, ಕ್ಲಾಸ್ ಅಲ್ಲೇ ಇಲ್ಲ. ಪ್ರಕಾರ ನಿಮ್ಗೆ ಏನ್ ಓದಿರ್ತೀವಿ ಅದು ಪ್ರಾಕ್ಟೀಸ್ ಮಾಡೋದು. ನೀವ್ ಹೇಳ್ತೀರಾ ನಮ್ಗೆ ಯಾಕೆ ಬಾಡಿ ಡಿಸೆಕ್ಷನ್ ಮಾಡಿಸಿದ್ರು, ನಮ್ಗೆ ಯಾಕೆ ಬ್ಲಡ್ ಡ್ರಾ ಮಾಡಿ ಸರ್, ಅದ್ರ ಬಗ್ಗೆ ಅದು ಬೇರೆ ಡಿಪೆಂಡ್ ಟಾಪಿಕ್ ಸರ್. ಅದು ನೀವಲ್ಲ ಸರ್. ಈಗ ಕಾಂಪಿಟೆಂಟ್ ಒಂದು ನಿಮಿಷ ತಿಳ್ಕೊಳ್ಳಿ ಸರ್. ನೀವು ಕಾಂಪಿಟೆಂಟ್ ಅಥಾರಿಟಿ ಅಲ್ಲ. ಕಾಂಪಿಟೆಂಟ್ ಅಥಾರಿಟಿ ಬಂದ್ಬಿಟ್ಟು ಡಿಸ್ಟ್ರಿಕ್ಟ್ ಐಸ್ ಆಫೀಸರ್ ಸರ್. ಅದನ್ನೇ ನೀವು ವರದಿ ಕೊಡಿ ಸರ್. ವರದಿ ಕೊಡೋದು ಬೇರೆ ಮಾತು ಸರ್. ಈಗ ಇದೆಯಲ್ಲ, ನಾನು ಲಿಸ್ಟೇ ಕೊಡ್ತೀನಿ. ಇಲ್ಲಿ 4500 ಜನ ಡಾಕ್ಟರ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಿಮ್ಗೆ ಆ ತಾಕತ್ತೆ ಇದ್ರೆ, ದಮ್ಮೆ ಇದ್ರೆ, ಅವ್ರು ವಿಡಿಯೋ ಮಾಡ್ತಾ ಇದ್ರೆ, ಸೂಪರ್ ಆಗಿ ವಿಡಿಯೋ ಮಾಡ್ತಾರೆ, ಮಾಡಿ ಅಂತ ಹೇಳಿ ಮಾಡ್ತಾರೆ ಫಸ್ಟ್ ವಿಡಿಯೋನ. ನಿಮ್ಗೆ ಏನ್ ಕೇಳ್ತಾರೆ ಗೊತ್ತಾ ಸರ್? 4500 ಜನ ಬೆಂಗಳೂರಲ್ಲಿ ನನಗೆ ಗೊತ್ತಿರೋಂತಾರೆ ಇದ್ದಾರೆ. ಎಲ್ರಿಗೂ ನೋಟಿಸ್ ಕೊಟ್ಟು ಕ್ಲೋಸ್ ಮಾಡ್ತೀನಿ ಅಂತ ಹೇಳಿ ಕಮಿಷನರ್ ಹತ್ರ ಇವಾಗ ಕರಿತೀನಿ. ಬನ್ನಿ ಅಲ್ಲಿ ಮಾತಾಡುವಂತೆ. ಅರ್ಥ ಆಯ್ತಲ್ಲ ಸರ್?
ಏನಾಗಿದೆ ಗೊತ್ತಾ ಸರ್, ಇಲ್ಲಿ ಹೆಗನ್ಗಳು ಇದ್ದು ಇಲ್ಲಿ DA1 ಹಿಡಿದು ಬರೀ ಲಂಚ ಲಂಚ ಲಂಚ, ಇನ್ ಲಂಚನ ಬೇಕಿಲ್ಲ ಮಂಚನ ಬೇಕು ಆ ಸ್ಥಿತಿಗೆ ಇದಾರೆ. 5,000 10,000 ದುಡ್ಡನ್ನ ರೋಲ್ ಕಾಲ್ ಮಾಡ್ತಾ ಇದಾರೆ ಯಾರು ಕ್ಲಿನಿಕ್ ಬಂದಾಗ. ಅದು ಸರ್ ನನ್ ಮುಂದೆ ನಡೆಯಲ್ಲ ಸರ್, ನಾನು ನೋಡಿದೀನಿ ಸರ್. ಸರ್ಕಾರ ಎಲ್ಲ ಇದೆ, ನಾನು ಬೆಳಗ್ಗೆ ಮಾತಾಡಿದ್ದೀನಿ ಅವ್ರ ಜೊತೆ. ಮಾತಾಡಿದಾಗ ನಾನು ಇರ್ತೀನಿ, ನಾನು ಇರಲ್ಲ, ನಾನು ಅಲ್ಲಿ ಕೆಲಸ ಇರುತ್ತೆ, ನನ್ ಕೆಲಸಕ್ಕೆ ಇರೋದು, ನಮ್ ಕೆಲಸಕ್ಕೆ ಸರ್ ಎಡಿಷನಲ್ ಚಾರ್ಜ್ ಇರ್ಲಿ, ನಮ್ ಕೆಲಸಕ್ಕೆ ಇರೋದು. ಸಂಬಳ ಕೊಡ್ತೀವಿ ಅಂದಾಗ DA ತಗೋತಾರ ಅಂದಾಗ ನಾವ್ ಹೇಳಿದ ಕೆಲಸ ಕೇಳ್ಬೇಕಲ್ಲ, ಕಾನೂನುಬದ್ಧವಾಗಿರೋಂಥದ್ದನ್ನ ಕೇಳಕ್ ಬರಲ್ಲ ಸರ್. ಪಬ್ಲಿಕ್ ಹೇಳ್ತಾರೆ ಸರ್, ನೀವೊಂದು ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ. ಕಾನೂನು ಏನ್ ಹೇಳ್ತಾರೆ ಅದನ್ನೇ ಮಾಡಿ ಅಂತ ಹೇಳ್ತಾರೆ. ಅಂತ ಹೇಳಕ್ಕಾಗತ್ತಾ ಮೇಡಮ್ಗೆ? ನಾವು ಹೇಳಿರೋದು ಕಾನೂನುಬದ್ಧವಾಗಿ. ಮತ್ತೆ ನಾವು ಫೋನ್ ಮಾಡಿದ್ರೆ ಏನ್ ಮಾಡ್ತಾರೆ ಗೊತ್ತಾ, ಫೋನ್ ಎತ್ತಲ್ಲ ಅವರು. ನನಗೆ ಅಲ್ಲಿ ಚಾರ್ಜ್ ಇದೆ, ನಿಮ್ ಚಾರ್ಜ್ ನನ್ ಸಂಬಂಧ ಇಲ್ಲ. ನಾನು ಕೆಲ್ಸಕ್ಕೆ ಬಂದಾಗ ನಾನು ಪ್ರೆಸೆಂಟ್ ಇದ್ದೀರಾ ಇಲ್ವಾ ಸರ್ಕಾರಿ ಕೆಲಸದ ಅದನ್ನ. ಹಾಗಾಗಿ ಸರ್ ನೀವು ನೋಡಿ ಸರ್, ನಾನು ಹೇಳ್ತಾರಂತದ್ದು ಗೌರವಯುತವಾಗಿ ಹೇಳ್ತಾ ಇದ್ದೀನಿ. ನೀವು ಯಾವತ್ತೂ ಯಾರಿಗೂ ಅಟಕಾಯಿಸ್ಬೇಡಿ, ಧಮಕಿ ಹಾಕ್ಬೇಡಿ, ಗುಂಡಾಗಿರಿ ಮಾಡಬೇಡಿ ಸರ್. ಅದ್ ನಡೆಯಲ್ಲ ಸರ್, ತುಂಬಾ ದಿನ ನಡೆಯಲ್ಲ ಸರ್, ನಡೆಯಲ್ಲ, ಅದನ್ನ ಮಾಡಬೇಡಿ ಹೇಳ್ತಾ ಇದೀನಿ. ಅದು FIR ಆಗೋದು ಎಲ್ಲ ಕಾಮನ್ ಇಲ್ಲ. ಪೊಲೀಸ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಒಳ ಹಾಕ್ಬಿಡ್ತೀನಿ ಅಂತ, ಅದು ಧಮಕಿನ ಅದು. ಅಯೋಗ್ಯ ಇನ್ಸ್ಪೆಕ್ಟರ್ ಹೇಳಿದ್ರು ತಪ್ಪು. ಅದು ಇನ್ಸ್ಪೆಕ್ಟರ್ ಯಾವಾಗ ಕೇಳಿ ವ್ಯಕ್ತಿ ಹೇಗಿರ್ತಾನೆ ಅದ್ರ ಮೇಲೆ ಏನ್ ಗೊತ್ತಾ ಸರ್, ಮಾನ ಮರ್ಯಾದೆ ಗೌರವ ಕಂಜು ಅಂತವ್ರು. ಅದಕ್ಕೆ ಡಾಕ್ಟ್ರೆ ನಾನು ಹೇಳಿದೆ ಡಾಕ್ಟರ್ ಕೇಳಿ ಕರೆದು ನಾನು ಹೇಳಿದೆ ಎಲ್ಲ ಪ್ರಿನ್ಸಿಪಲ್ ಹೆಸರು ಹೇಳ್ಬಿಟ್ಟು ಇದು ಕೊಟ್ಟು ಮಾಡಿ, ಯಾಕೆ ಡಾಕ್ಟ್ರೆ ಇದನ್ನ ಅಂತ. ಆಯ್ತು ರಿಪೋರ್ಟ್ ಈಗ ಹೇಳಿ ಡಾಕ್ಟ್ರೆ ಏನು ಸರ್, ಇಂಥದ್ದನ್ನ ಇಲ್ಲಿ ಇದೆಯಲ್ಲ ಈ ಹೆಗ್ಗನ್ಗಳು ಇಲ್ಲಿ ನುಂಗಿದವ್ರನ್ನೇ ಏನು ಕಿತ್ಕೊಳಕ್ಕಾಗಿಲ್ಲ. ಆಯುಷ್ ಇಲಾಖೆ ಹಣೆ ಬರ ಗೊತ್ತಿಲ್ವಾ ನನಗೆ, ಎಲ್ಲ ನೋಡಿದೀನಿ. ಇಲ್ಲಿ ಇರೋದೇ ಕಡ್ರಿ ಇಲ್ಲಿ. ಆಯ್ತು, ಅವ್ರನ್ನ ಗೌರವಯುತವಾಗಿ ನಡ್ಸ್ಕೊಳ್ಳಿ ಸರ್. ನಾನು DO ಜೊತೆ ಮಾತಾಡ್ತೀನಿ, ಕಮಿಷನರ್ ಭೇಟಿ ಆಗ್ತಾ ಇದ್ದೀನಿ, ನಿಮಗೆ ಭೇಟಿ ಆಗಿ ಬನ್ನಿ.